This revelation, it will change you totally. Yeah. ಈ ಒಂದು ಪ್ರಕಟಣೆ ಜ್ಞಾನ ನಿಮ್ಮನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. Turn your Bible to Gospel according to Matthew 26th chapter. We'll read verse 26, 27 and 28. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 26, 27 and 28. 28ನೇ ವಚನ ನೋಡೋಣ. And as they were eating, Jesus took bread and blessed it and brake it and gave it to the disciples and said, "Take, eat, this is my body." And he took the cup, gave thanks and gave it to them, saying, "Drink ye all of it. For sins." ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 25, 26, 27, 28ನೇ ವಚನ. ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು, ತಕ್ಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ ಅಂದನು. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ ಎಂದು ಒಡಂಬಡಿಕೆ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹುಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ಎಂದನು. Can you hear me? ನನ್ನ ಸ್ವರ ಕೇಳ್ತದ ನಿಮಗೆ? Is it okay? ಸ್ವರ ಕೇಳ್ತದ ಎಲ್ಲರಿಗೂ? Okay. That's wonderful. I have been teaching new covenant. ಹೊಸ ಒಡಂಬಡಿಕೆ ಕುರಿತಾಗಿ ನಾನು ಕಲಿಸ್ತಾ ಇದ್ದೇನೆ. This is about holy communion. ಇದು ಪವಿತ್ರವಾದ ಕರ್ತನ ಮೇಜಿನ ಬಗ್ಗೆ ಆಗಿದೆ. There are only two rituals for a Christian. ಕ್ರೈಸ್ತರಾಗಿರುವಾಗ ನಮಗೆ ಎರಡೇ ಒಂದು ಪದ್ಧತಿಗಳು ನಾವು ಅನುಸರಿಸಿಕೊಂಡು ಬರುವಂತದ್ದಾಗಿದೆ. Number one is water baptism. ಒಂದನೇದಾಗಿ ಅದು ದೀಕ್ಷಾ ಸ್ನಾನವಾಗಿದೆ. That we do it after our salvation. ಅದು ನಮ್ಮ ರಕ್ಷಣೆಯಾದ ಮೇಲೆ ನಾವು ದೀಕ್ಷಾ ಸ್ನಾನ ತೆಗೆದುಕೊಳ್ತೇವೆ. Second is holy communion. ಎರಡನೇದಾಗಿ ಪವಿತ್ರವಾದ ಕರ್ತನ ಮೇಜಾಗಿದೆ. We take part in holy communion. The reason is we all belong to the new covenant. ನಾವು ಕರ್ತನ ಮೇಜಿನಲ್ಲಿ ಪಾಲು ತೆಗೆದುಕೊಳ್ಳುವ ಕಾರಣವೇನೆಂದರೆ ನಾವು ಎಲ್ಲರೂ ಹೊಸ ಒಡಂಬಡಿಕೆಗೆ ಸಂಬಂಧವಾಗಿದ್ದೇವೆ ಎಂಬುದಾಗಿ ಆ ಸೂಚನೆಯಾಗಿದೆ. Hallelujah. Hallelujah. So I explained to you about covenant meal. What is covenant meal? From that it has come holy communion. ಮತ್ತು ಈ ಒಂದು ಒಡಂಬಡಿಕೆ ಊಟದಿಂದ ಈ ಒಂದು ಕರ್ತನ ಮೇಜು ಬಂದದ್ದಾಗಿದೆ. ಅದಕ್ಕಾಗಿ ಈ ಒಡಂಬಡಿಕೆ ಊಟ ಏನೆಂಬುದಾಗಿ ನಿಮಗೆ ನಾನು ವಿವರಿಸಿದ್ದೇನೆ. Usually when they make a covenant, it will be two different parties, one representative from one group, another representative from another group. They will come and take part in it. ಸಾಮಾನ್ಯವಾಗಿ ಒಡಂಬಡಿಕೆ ಮಾಡಿಕೊಳ್ಳುವಾಗ ಎರಡು ಗುಂಪಿನಿಂದ ಒಬ್ಬೊಬ್ಬರು ಪ್ರತಿನಿಧಿಯಾಗಿ ಬಂದು ಅವರು ಒಡಂಬಡಿಕೆ ಮಾಡಿಕೊಳ್ತಾರೆ. They do with expectation. They will protect each other. They will take care of each other. ಅಪೇಕ್ಷೆಯಿಂದ ಮಾಡ್ತಾರೆ. ಏನಂದ್ರೆ ಅವರು ಒಬ್ಬರಿಗೊಬ್ಬರು ಸುರಕ್ಷಿತವಾಗಿ ಇಟ್ಟುಕೊಳ್ತಾರೆ ಮತ್ತು ಒಬ್ಬರಿಗೊಬ್ಬರು ನೋಡಿಕೊಳ್ತಾರೆ ಎಂಬುದಾಗಿ. But when God made a covenant, He has no expectation from us. ಮತ್ತು ದೇವರು ನಮ್ಮೊಟ್ಟಿಗೆ ಒಡಂಬಡಿಕೆ ಮಾಡಿಕೊಂಡಾಗ ಆ ದೇವರು ನಮ್ಮಿಂದ ಯಾವುದೇ ಅಪೇಕ್ಷೆ ಮಾಡಲಿಲ್ಲ. So He Himself came in the form of a man. ಮತ್ತು ಆತನೇ ಮನುಷ್ಯ ರೂಪ ಧರಿಸಿಕೊಂಡು ಬರ್ತಾನೆ. Jesus Christ was our representative. ಯೇಸು ಕ್ರಿಸ್ತನು ನಮ್ಮ ಪ್ರತಿನಿಧಿಯಾಗಿದ್ದಾನೆ. He died on the cross on behalf of you and me. ಆತನು ನಿನಗಾಗಿ ನನಗಾಗಿ ಕ್ರೂಜೆ ಮೇಲೆ ಸತ್ತಿದ್ದಾನೆ. This covenant, the purpose of this covenant is to express God's love. ಈ ಒಡಂಬಡಿಕೆಯ ಉದ್ದೇಶವೇನೆಂದರೆ ದೇವರ ಪ್ರೀತಿಯನ್ನು ಪ್ರಕಟ ಮಾಡುವಂತದ್ದಾಗಿದೆ. The very purpose is not God wants to gain something from man. God wants to express His love to. ಈ ಒಡಂಬಡಿಕೆ ಮುಖ್ಯ ಕಾರಣವೇನೆಂದರೆ ನಮ್ಮಿಂದ ಏನೋ ದೇವರು ಬಯಸ್ತಾ ಇಲ್ಲ, ಆದರೆ ತನ್ನ ಪ್ರೀತಿಯನ್ನು ಪ್ರಕಟ ಮಾಡುವಂತದ್ದಾಗಿದೆ. So the central theme of new covenant, or the base for the new covenant, is God's love. ಮತ್ತು ಹೊಸ ಒಡಂಬಡಿಕೆಗೆ ಮುಖ್ಯ ಆಧಾರವಾಗಿರುವಂತ ವಿಷಯವೇನೆಂದರೆ ಅದು ದೇವರ ಪ್ರೀತಿಯಾಗಿದೆ. It is not easy to explain God's love with the words, with our own languages. It is not
it's not easy. Yeah. ನಮ್ಮ ಮಾತುಗಳಿಂದಾಗಲಿ ಅಥವಾ ನಮ್ಮ ಸ್ವಂತ ಭಾಷೆಯಿಂದಾಗಲಿ ದೇವರ ಪ್ರೀತಿಯನ್ನು ವಿವರಿಸುವುದಕ್ಕೆ ಸಾಧ್ಯವೇ ಇಲ್ಲ. How much ever we explain, it is not enough. ನಾವು ಎಷ್ಟೇ ವಿವರಿಸುವುದಕ್ಕೆ ಬಯಸಿದರೂ ಸಹ ಅದು ಸಾಕಾಗುವುದಿಲ್ಲ. And God, you all have experienced God's love here. ದೇವರಿಗೆ ಸ್ತೋತ್ರ, ನೀವು ಎಲ್ಲರೂ ದೇವರ ಪ್ರೀತಿಯನ್ನು ಅನುಭವ ಮಾಡಿದ ಕಾರಣ ನೀವು ಈ ಸ್ಥಳದಲ್ಲಿ ಬಂದಿದ್ದೀರಿ. Everyone should have a revelation of God's unconditional love. ಪ್ರತಿಯೊಬ್ಬರಿಗೂ ದೇವರ ಷರತ್ತಿಲ್ಲದ ಪ್ರೀತಿಯ ಬಗ್ಗೆ ಪ್ರಕಟಣೆ ನಿಮಗಿರಬೇಕು. If you don't understand God's love, ದೇವರ ಪ್ರೀತಿಯ ವಿಷಯವಾಗಿ ನೀವು ಅರ್ಥ ಮಾಡಿಕೊಳ್ಳದೇ ಇದ್ರೆ, then you will live in fear and tension. ನಂತರ ನೀವು ಭಯದಲ್ಲಿ ಮತ್ತು ಒತ್ತಡದಲ್ಲಿ ಜೀವಿಸುವವರಾಗಿ. We all know God is Almighty God. He is Almighty God. ನಮ್ಮೆಲ್ಲರಿಗೆ ಗೊತ್ತು ನಮ್ಮ ದೇವರು ಸರ್ವಶಕ್ತನಾಗಿದ್ದಾನೆ. He knows everything. ಆತನಿಗೆ ಎಲ್ಲವೂ ಗೊತ್ತಿದೆ. We commit lot of mistakes. ನಾವು ಅನೇಕ ತಪ್ಪುಗಳನ್ನು ಮಾಡ್ತೇವೆ. If he punishes us, what to do? ಮತ್ತು ಆತ ನಮಗೆ ಶಿಕ್ಷೆ ಕೊಡುವುದಾದ್ರೆ ನಾವೇನ್ ಮಾಡಬೇಕು? If you don't understand the unconditional love, you will be terrorized with your own fear. ಮತ್ತು ನೀವು ದೇವರ ಷರತ್ತಿಲ್ಲದ ಪ್ರೀತಿಯ ಬಗ್ಗೆ ನೀವು ಅರ್ಥ ಮಾಡಿಕೊಳ್ಳದೆ ಇದ್ದರೆ ನಿಮ್ಮ ಭಾವನೆಗಳ ಮೂಲಕವೇ ನೀವು ಭಯಪಡ್ತಾ ಹೋಗ್ತೀರಾ. Hallelujah. Hallelujah. For this love, when they wrote a New Testament language, Bible is written in Greek language. When they wrote, they couldn't find one word to express God's love. ಮತ್ತು ಹೊಸ ಒಡಂಬಡಿಕೆಯು ಅದು ಗ್ರೀಕ್ ಭಾಷೆಯಿಂದ ಬರೆಯಲ್ಪಟ್ಟದಾಗಿದೆ. ಅವರು ಈ ಹೊಸ ಒಡಂಬಡಿಕೆ ಬರೆಯುವಾಗ ಒಂದು ಪದವನ್ನು ಅವರು ಬರೆಯಕ್ಕೆ ಆಗ್ತಾ ಇರಲಿಲ್ಲ. ಅದು ಯಾವುದು ಅಂದ್ರೆ ಅದು ದೇವರ ಪ್ರೀತಿಯಾಗಿದೆ. They searched all scholars, they saw not one word is there to express God's love. ಅವರು ಎಲ್ಲ ತತ್ವಜ್ಞಾನಿಗಳು ಸೇರಿ ಎಲ್ಲ ಶಾಸ್ತ್ರವನ್ನು ಹುಡುಕ್ತಾರೆ, ಈ ದೇವರ ಪ್ರೀತಿಯನ್ನು ಪ್ರಕಟಿಸುವಂತ ಒಂದು ಪದ ಅದು ಸರಿಯಾಗಿ ಸಿಗ್ತಾ ಇರಲಿಲ್ಲ. This God's love totally different. ಈ ದೇವರ ಪ್ರೀತಿ ವ್ಯತ್ಯಾಸವಾಗಿದೆ. They understood God's love only when Jesus came in the form of a man, when he died on the cross. ಮತ್ತು ಯೇಸು ಕ್ರಿಸ್ತನು ಮನುಷ್ಯ ರೂಪ ಧರಿಸಿಕೊಂಡು ಬಂದು ಆತನು ಕ್ರೂಜೆಯ ಮೇಲೆ ಸಾಯುವುದರ ಮೂಲಕ, ಆ ಒಂದು ಘಟನೆಯ ಮೂಲಕ ಮಾತ್ರ ಅವರಿಗೆ ದೇವರ ಪ್ರೀತಿ ಏನೆಂಬುದಾಗಿ ಅರ್ಥವಾಯಿತು. How he is able to forgive them, those who are killing him. ಮತ್ತು ಯಾರು ತನ್ನನ್ನೇ ಕೊಲ್ತಾ ಇದ್ದಾರೋ ಅಂತವರಿಗೆ ಹೇಗೆ ಕ್ಷಮಿಸ್ತಾ ಇದ್ದಾರೆ. What a love it is. ಅದು ಎಂತ ಪ್ರೀತಿಯಾಗಿದೆ. Because there is no word to express God's love, to write Bible, they framed a new word called agape, means God's love. ಮತ್ತು ಆ ಬೈಬಲ್ ಬರೆಯುವಾಗ ಈ ದೇವರ ಪ್ರೀತಿಗೆ ಸರಿಯಾದ ಒಂದು ಪದವನ್ನು ಸಿಗದೇ ಇರುವ ಕಾರಣ ಅವರು ಒಂದು ಪದವನ್ನು ಬರೆದಿಡ್ತಾರೆ, ಅದೇ ಅಗಾಪೆ ಅಂದ್ರೆ ದೇವರ ಪ್ರೀತಿ ಎಂಬುದಾಗಿ. Till then this word agape was not existing in Greek dictionary. ಮತ್ತು ಅಲ್ಲಿಯ ತನಕ ಗ್ರೀಕ್ ಡಿಕ್ಷನರಿಯಲ್ಲಿ ಈ ಅಗಾಪೆ ಅನ್ನುವ ಪದವೇ ಇರಲಿಲ್ಲ. Hallelujah. Hallelujah. Earlier they had so many words. ಮತ್ತು ಅದಕ್ಕಿಂತ ಹಿಂದೆ ಅನೇಕ ಪದಗಳು ಅವರಿಗಿದ್ದವು. And one word commonly they use is eros. ಮತ್ತು ಅವರು ಸಾಮಾನ್ಯವಾಗಿ ಉಪಯೋಗ ಮಾಡ್ತಾ ಇರುವಂತ ಪದ ಒಂದಾಗಿತ್ತು, ಅದೇನೆಂದರೆ ಎರೋಸ್ ಎಂಬುದಾಗಿ. In English we say eros. In English we say love. ಮತ್ತು ಇಂಗ್ಲಿಷ್ ನಲ್ಲಿ ನಾವು ಹೇಗೆ ಪ್ರೀತಿ ಎಂಬುದಾಗಿ ಹೇಳ್ತೇವೋ, In Greek it is eros. ಅದೇ ಒಂದು ಗ್ರೀಕ್ ಭಾಷೆಯಲ್ಲಿ ಎರೋಸ್ ಎಂಬುದಾಗಿ ಹೇಳ್ತಾರೆ. The meaning is, ಅದರ ಅರ್ಥ ಏನೆಂದರೆ, love the beautiful ones, love the lovable and lovely people. Love those who are beautiful, those who are lovable and those who are lovely. ಓಕೆ, ಈ ಒಂದು ಪ್ರೀತಿ ಏನಂದ್ರೆ ಯಾರು ಸುಂದರವಾಗಿದ್ದರೂ ಅಂತವರಿಗೆ ಪ್ರೀತಿಸುವುದು ಮತ್ತು ಯಾರು ಪ್ರೀತಿ ಉಳ್ಳವರಾಗಿದ್ದರೂ ಅಂತವರಿಗೆ ಪ್ರೀತಿಸುವುದು, ಯಾರು ಪ್ರಿಯರಾಗಿದ್ದರೂ ಅಂತವರಿಗೆ ಪ್ರೀತಿಸುವುದು. That is the meaning of that. ಅದೇ ಒಂದು ಪದದ ಅರ್ಥವಾಗಿದೆ. So if they see anybody beautiful, then the love will come. ಮತ್ತು ಯಾರಾದ್ರೂ ಸುಂದರವಾಗಿದ್ದರೆ ಪ್ರೀತಿ ಬರ್ತದೆ. This love is evoked beauty. ಮತ್ತು ಈ ಒಂದು ಪ್ರೀತಿಯು ಸುಂದರತೆಯನ್ನು ನೋಡಿದ ಮೂಲಕ ಬರುವಂತದ್ದಾಗಿದೆ. This love is evoked by love people. ಮತ್ತು ಈ ಒಂದು ಪ್ರೀತಿಯು ಪ್ರಿಯಕರವಾದ ಜನರಿಗೆ ನೋಡಿದಾಗ ಬರುವಂತದ್ದಾಗಿದೆ. Something they like, so they love.
ಅವರು ಏನಾದ್ರೂ ಇಷ್ಟಪಡ್ತಾರೆ, ನಂತರ ಮಾತ್ರ ಪ್ರೀತಿ They ಮಾಡ್ತಾರೆ. like this, they like that, something they like, and because of that liking, the love comes out. ಮತ್ತು ಅದು ಏನೋ ಇಷ್ಟಪಟ್ಟಿರುವ ಕಾರಣ ಆ ಇಷ್ಟದಿಂದ ಬರುವಂತ ಪ್ರೀತಿ ಅದಾಗಿದೆ. This is the love, the whole world knows it. ಮತ್ತು ಈ ಪ್ರೀತಿ ಪೂರ್ಣ ಲೋಕವೇ ತಿಳಿದಿದೆ. Hallelujah. ಹಾಲೆಲೂಯಾ. If beauty goes, love also goes. ಸುಂದರತೆ ಹೋಗುವುದಾದ್ರೆ ಪ್ರೀತಿ ಹೋಗ್ಬಿಡ್ತದೆ. Are you with me? ನನ್ನೊಟ್ಟಿಗಿದ್ದೀರಾ ನೀವು? I worked as a school teacher. ನಾನು ಶಾಲೆ ಶಿಕ್ಷಕನಾಗಿ ಕೆಲಸ ಮಾಡಿದ್ದೇನೆ. This 10th standard, 12th standard, before they leave, they keep them on function. They all come with a slam book. Sir, write and give, autograph they'll ask. ಮತ್ತು ಈ 10ನೇ ಕ್ಲಾಸ್ದವರು 12ನೇ ಕ್ಲಾಸ್ದವರು ಅವರು ಹೋಗುವುದಕ್ಕಿಂತ ಮುಂಚೆ ಮತ್ತು ಅವರು ಬಂದು ನಮಗೆ ಒಂದು ಪುಸ್ತಕ ಕೊಡ್ತಾರೆ, ಸರ್ ನಿಮ್ಮ ಆಟೋಗ್ರಾಫ್ ಬರೀರಿ ಎಂಬುದಾಗಿ. I tell them, you let everybody finish, afterwards I'll write. ಮತ್ತು ನಾನು ಹೇಳ್ತಾ ಇದ್ದೆ, ಎಲ್ಲರೂ ಬರೆದ ಮೇಲೆ ನನ್ನ ಹತ್ರ ಬಂದ್ರೆ ನಾನು ಬರಿತೇನೆ. And a very interesting one column will be there, define love. ಅಲ್ಲಿ ಬಹಳ ಒಂದು ಆಸಕ್ತಿವಾದ ಒಂದು 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 ಗೆರೆ ಇರ್ತಾ ಇತ್ತು, ಪ್ರೀತಿಯನ್ನು ವಿಸ್ತರಿಸಿ. You should see all small children, 10, 14 years, 15 years, what all expression, what all definition they give. 14-15 ವರ್ಷ ಮಕ್ಕಳು ಮಾತ್ರ ಇರ್ತಾರೆ, ಅವರು ಎಂತೆಲ್ಲ ಒಂದು ವಿವರಣೆಗಳು ಕೊಡ್ತಾರೆ. I remember one fellow wrote, love definition is, it is like thumbs up, takes the thunder. ಮತ್ತು ಒಬ್ಬನು ಬರ್ದಿದ್ದ, ಮತ್ತು ಪ್ರೀತಿಯ ವ್ಯಾಖ್ಯಾನ ಅಂದ್ರೆ ಅದು ಥಮ್ಸ್ ಅಪ್ ಇದ್ದ ಹಾಗೆ ಅದು ಥಂಡರ್ ತೆಗೆದುಕೊಳ್ತದೆ ಎಂಬುದಾಗಿ. All this stuff, everybody, we are thorough because the whole world teaches us. ಈ ಲೋಕವೇ ಕಲಿಸುವಂತದ್ದಾಗಿದೆ. But the problem is, any relationship built on this love will not stand till yet. ಆದ್ರೆ ಸಮಸ್ಯೆ ಏನಂದ್ರೆ, ಯಾವುದೇ ಪ್ರೀತಿ ಈ ಸಂಗತಿಗಳ ಮೇಲೆ ನಿಲ್ಲುವುದಾದರೆ ಅದು ಅಂತ್ಯದವರೆಗೆ ನಿಲ್ಲುವುದಿಲ್ಲ. I remember long time back when I was in Bidar, I went to a house. That man was bedridden. He was not well. I went to pray for him. ನಾನು ಬಹಳ ವರ್ಷಗಳ ಹಿಂದೆ ನಾನು ಬೀದರ್ಗೆ ಹೋಗಿದ್ದೆ. ಆತನು ಬೆಡ್ ರಿಡನ್ ಆಗಿದ್ದೆ ಮತ್ತು ನಾನು ಅಲ್ಲಿ ಹೋಗಿದ್ದೆ. Young guy was bedridden. ಆತನು ಯೌವನಸ್ಥನಾಗಿದ್ದ, ಆತನು ಹಾಸಿಗೆ ಹಿಡಿದಿದ್ದ. His mother said, ಆತನ ತಾಯಿ ಹೇಳ್ತಾಳೆ, my son was very tall, very handsome. ನನ್ನ ಮಗನು ಬಹಳ ಸುಂದರವಾಗಿದ್ದ, ಎತ್ತರವಾಗಿದ್ದ. He went into love marriage. ಆತನು ಪ್ರೀತಿಸಿ ಮದುವೆಯಾದ. That girl also is good. ಮತ್ತು ಆ ಹುಡುಗಿ ಸಹ ಚೆನ್ನಾಗಿದ್ದಳು. They all happy. ಅವರೆಲ್ಲರೂ ಚೆನ್ನಾಗಿದ್ರು. But because he met with an accident, he is bedridden, she left him. ಮತ್ತು ಆತನಿಗೆ ಆಕ್ಸಿಡೆಂಟ್ ಆಗಿರುವ ಕಾರಣ ಈತನು ಬೆಡ್ ರಿಡನ್ ಆದ್ಮೇಲೆ ಆಕೆ ಬಿಟ್ಟು ಹೋಗ್ಬಿಟ್ಲು. This is eros love. As long as you get a benefit, you love, otherwise no use. Just they leave it, it fades away. ಈ ಪ್ರೀತಿಯನ್ನು ಎರೋಸ್ ಪ್ರೀತಿ ಎಂಬುದಾಗಿ ಹೇಳ್ತಾರೆ. ಸುಂದರತೆ ನೋಡಿ, ಪ್ರಿಯಕರನನ್ನು ನೋಡಿ ಪ್ರೀತಿಸುವುದು ಮತ್ತು ಅದು ಹೋದ್ಮೇಲೆ ಬಿಟ್ಟು ಹೋಗುವಂತದ್ದಾಗಿದೆ. One sister said, my husband used to love me so much before marriage. ಮತ್ತು ಒಬ್ಬ ಸ್ತ್ರೀ ನನಗೆ ಹೇಳ್ತಾಳೆ, ನನ್ನ ಗಂಡ ಮದುವೆ ಆಗೋದಕ್ಕಿಂತ ಮುಂಚೆ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದ. So much he used to love me, so much he used to talk, so much he will wait for me. ಎಷ್ಟೋ ಪ್ರೀತಿ ಮಾಡ್ತದೆ, ಎಷ್ಟೋ ನನ್ನೊಟ್ಟಿಗೆ ಮಾತಾಡ್ತಿದ್ದ, ನನಗಾಗಿ ಎಷ್ಟೋ ಕಾಯ್ತಾ ಇದ್ದ. Now after 3 children were born, this man has changed. 3 ಮಕ್ಕಳಾದ್ಮೇಲೆ ಈತ ಬದಲಾಗಿದ್ದಾನೆ. That love was evoked by her beauty. ಮತ್ತು ಆ ಒಂದು ಪ್ರೀತಿಯು ಆಕೆ ಸುಂದರತೆಯ ಮೇಲೆ ಅದು ಹುಟ್ಟಿದಂತದಾಗಿತ್ತು. That is very fragile. ಮತ್ತು ಅದು ಮುರಿಯುವಂತ ಪ್ರೀತಿಯಾಗಿತ್ತು. Thank God we accepted Jesus. ಆದ್ರೆ ದೇವರಿಗೆ ಸ್ತೋತ್ರ, ನಾವು ಯೇಸುವನ್ನು ಸ್ವೀಕಾರ ಮಾಡಿದ್ದೇವೆ. What God knows, that type of love we cannot build family. That eros love we cannot build family. ಆ ಎರೋಸ್ ಎಂಬ ಪ್ರೀತಿಯ ಮೇಲೆ ನಾವು ಕುಟುಂಬವನ್ನು ಕಟ್ಟುವುದಕ್ಕೆ ಆಗಲ್ಲ. So God, Bible says, God put His love in our hearts. ಅದಕ್ಕಾಗಿ ಬೈಬಲ್ ಹೇಳ್ತದೆ, ದೇವರು ತನ್ನ ಪ್ರೀತಿಯನ್ನು ನಮ್ಮ ಒಳಗಡೆ ಧಾರಾಳವಾಗಿ ಸುರಿಸಿದ್ದಾನೆ. Turn your Bible to book of Romans. ರೋಮಪುರ ಪತ್ರಿಕೆಗೆ ನಿಮ್ಮ ಬೈಬಲ್ ತಿರುಗಿಸಿರಿ. 5th chapter, 5ನೇ ಅಧ್ಯಾಯ, verse 5. 5ನೇ ವಚನ. And hope maketh not ashamed, because the love of God is shed abroad in our hearts by the Holy Ghost, which is given unto us. ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ, ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ. Hallelujah. Hallelujah. Wonderful. Tell in Kannada. ಎಲ್ಲೋ ಕನ್ನಡದಲ್ಲಿ ನಾನಿದೆ ಹೇಳ್ರಿ. ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಪವಿತ್ರಾತ್ಮನ ಮೂಲಕ ಸುರಿದಿದೆಯಲ್ಲ. Shall we
happily, joyfully lift up our hands and say this. ನಾವು ಸಂತೋಷವಾಗಿ ನಾವು ಆನಂದದಿಂದ ನಮ್ಮ ಕೈಗಳನ್ನು ಮೇಲೆತ್ತಿ ನಾವು ಗಟ್ಟಿಯಾಗಿ ಹೇಳೋಣ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯದಲ್ಲಿ ಧಾರಾಳವಾಗಿ ಸುರಿಯಲ್ಪಟ್ಟಿದೆ. Hallelujah. Hallelujah. God knows with that worldly love we cannot love people. ಮತ್ತು ದೇವರಿಗೆ ಗೊತ್ತು ಆ ಲೋಕದ ಪ್ರೀತಿಯಿಂದ ನಾವು ಜನರಿಗೆ ಪ್ರೀತಿ ಮಾಡಕ್ಕಾಗಲ್ಲ. He has put his love in us. ಆತನು ತನ್ನ ಪ್ರೀತಿಯನ್ನು ನಮ್ಮ ಒಳಗಡೆ ಸುರಿಸಿದ್ದಾನೆ. How much he has put in us? ಆತನು ಎಷ್ಟು ಹಾಕಿದ್ದಾನೆ? What is written in the Bible? ಏನ್ ಬರೆಯಲ್ಪಟ್ಟಿದೆ? Little. ಸ್ವಲ್ಪ ಹಾಕಿದ್ದಾನ? ಎಷ್ಟು ಹಾಕಿದ್ದಾನೆ? ನಿಮ್ಮ ಕೈಗಳು ತೋರಿಸಿ ಹೇಳ್ರಿ. How much it is? ಎಷ್ಟಿದೆ? At least you should tell, okay? ನೀವು You can't believe so much love is in your heart. ನೀವು ಹೇಳುವಾಗ ಈ ರೀತಿ ಹೇಳ್ತಿದ್ರೆ ನಿಮ್ಮ ಹೃದಯದಲ್ಲಿ ಅಷ್ಟು ಪ್ರೀತಿನೇ ಇಲ್ಲ. ಜೋರಾಗಿ ಎಷ್ಟು? What a God he is. ಎಂತ ದೇವರ ಆತನಾಗಿದ್ದಾನೆ. He knows this eros love will not help. ಆತನಿಗೆ ಗೊತ್ತು ಈ ಎರೋಸ್ ಪ್ರೀತಿ ಅದು ಸಹಾಯ ಮಾಡುವುದಿಲ್ಲ. So he put his love in our hearts. ಅದಕ್ಕಾಗಿ ಆತನು ತನ್ನ ಪ್ರೀತಿಯನ್ನು ನಮ್ಮ ಒಳಗಡೆ ಹಾಕಿದ್ದಾನೆ. In the New Testament, from Matthew till Revelation, not even once that word eros is there. ಮತ್ತು ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯದಿಂದ ಪ್ರಕಟಣೆಯವರೆಗೆ ಒಂದು ಕಡೆಯಾದರೂ ಆ ಎರೋಸ್ ಪ್ರೀತಿಯ ಬಗ್ಗೆ ಬರೆಯಲ್ಪಟ್ಟಿಲ್ಲ. Eros means love the lovable, beautiful and lovely people. ಮತ್ತು ಈ ಎರೋಸ್ ಅಂದರೆ ಪ್ರಿಯರಾಗಿರುವವರನ್ನು ಸುಂದರವಾಗಿರುವವರನ್ನು ಪ್ರೀತಿ ಮಾಡುವವರನ್ನೇ ಪ್ರೀತಿಸುವುದಾಗಿದೆ. But God's love is different. ಆದರೆ ದೇವರ ಪ್ರೀತಿ ವ್ಯತ್ಯಾಸವಾಗಿದೆ. Hallelujah. Hallelujah. God's love doesn't depend upon how beautiful we are. ಮತ್ತು ದೇವರ ಪ್ರೀತಿ ನಾವು ಎಷ್ಟು ಸುಂದರವಾಗಿದ್ದೇವೋ ಅದರ ಮೇಲೆ ಆತುಕೊಂಡಿಲ್ಲ. Spiritually we commit lot of mistakes. ನಾವು ಅನೇಕ ತಪ್ಪುಗಳನ್ನು ಮಾಡ್ತೇವೆ. We commit sin. ನಾವು ಪಾಪವನ್ನು ಮಾಡ್ತೇವೆ. Spiritually we are very ugly. ನಾವು Spiritually many times we are ugly. ನಾವು ಆತ್ಮಿಕವಾಗಿ ಅನೇಕ ಸಾರಿ ಕುರೂಪಿಗಳಂತ ಇರ್ತೇವೆ. But ಆದ್ರೆ still he loves us. ಆದ್ರೂ ನಮ್ಮನ್ನು ಪ್ರೀತಿ ಮಾಡ್ತಾನೆ. Hallelujah. Hallelujah. Now, why it is so special? ಯಾಕೆ ಅದು ಬಹಳ ವಿಶೇಷವಾಗಿದೆ? Turn your Bible to 1 John. ಮೊದಲನೇ ಯೋಹನ 1 John 5th chapter. ಮೊದಲನೇ ಯೋಹನ 5ನೇ ಅಧ್ಯಾಯ. Sorry, 1 John 4th chapter. ಮೊದಲನೇ ಯೋಹನ 4ನೇ ಅಧ್ಯಾಯ verse 7 to 10. 7ರಿಂದ 10ನೇ ವಚನ. ಮೊದಲನೇ ಯೋಹನ 4ನೇ ಅಧ್ಯಾಯ 7ನೇ ವಚನದಿಂದ 10ನೇ ವಚನ. ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಪ್ರೀತಿಯು ದೇವರಿಂದಾಗಿದೆ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು, ದೇವರನ್ನು ಬಲ್ಲವನು ಆಗಿದ್ದಾನೆ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ. ಯಾಕಂದರೆ ದೇವರು ಪ್ರೀತಿ ಸ್ವರೂಪಿಯು. ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕೊಟ್ಟದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ನಾವು ದೇವರನ್ನು ಪ್ರೀತಿಸದರಲ್ಲಿಯಲ್ಲ, ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳಿಸಿಕೊಟ್ಟದರಲ್ಲಿಯೇ ಪ್ರೀತಿಯ ನಿಜ ಗುಣವು ತೋರಿ ಬರ್ತದೆ. Now listen. ಈಗ ಕೇಳಿರಿ. Just little we'll see. Here it says, verse 7, love is of God. ಅಲ್ಲಿ 7ನೇ ವಚನ ಹೇಳ್ತದೆ ಪ್ರೀತಿಯು ದೇವರಿಂದ ಆಗಿದೆ. Amen. Say in English, love is of God. ಪ್ರೀತಿಯು ದೇವರಿಂದ ಆಗಿದೆ. What is the meaning? ಅದರ ಅರ್ಥ ಏನಾಗಿದೆ? God, this love originates from God. The source of this love is God. ಅದರ ಅರ್ಥ ಏನಂದ್ರೆ ಈ ಪ್ರೀತಿಯ ಉತ್ಪತ್ತಿ ಅದು ದೇವರಿಂದ ಆಗಿದೆ ಮತ್ತು ಈ ಪ್ರೀತಿಯ ಮೂಲ ದೇವರೇ ಆಗಿದ್ದಾನೆ. God didn't get love from somebody. ದೇವರು ಪ್ರೀತಿಯನ್ನು ಇನ್ನೊಬ್ಬರಿಂದ ಆತನು ತೆಗೆದುಕೊಳ್ಳಲಿಲ್ಲ. It is from him he has given. ಮತ್ತು ಆತನಿಂದಲೇ ಪ್ರೀತಿ ಬಂತು. Then the next verse says, God is love. ಅಲ್ಲಿ ಮುಂದಿನ ವಚನ ಹೇಳ್ತದೆ ದೇವರೇ ಪ್ರೀತಿಯಾಗಿದ್ದಾನೆ. Say in English, God is love.
ದೇವರೇ ಪ್ರೀತಿಯಾಗಿದ್ದಾನೆ. You know, two terms be very important. Okay. ಈ ಎರಡು ಪದಗಳು ಬಹಳ ಪ್ರಾಮುಖ್ಯವಾಗಿದೆ. Next week also I'll be talking about it. ನಾನು ಮುಂದಿನ ವಾರ ಸಹ ಇದನ್ನು ಹೇಳ್ತೇನೆ. One more time say, love is of God. God is love. ಪ್ರೀತಿಯು ದೇವರಿಂದ ಆಗಿದೆ, ದೇವರು ಪ್ರೀತಿಯಾಗಿದ್ದಾನೆ. See, for example, if I say there is a water in the glass, ಈಗ ಉದಾಹರಣೆ, ಆ ಗ್ಲಾಸ್ ನಲ್ಲಿ ನೀರಿದೆ, it can increase, it can decrease. ಅದು ಹೆಚ್ಚಾಗಬಹುದು, ಕಡಿಮೆ ಆಗಬಹುದು. Yes or no? ಹೌದಾ ಇಲ್ವಾ? I say no, there is a water in the bottle. ಮತ್ತು ನಾನು ಹೇಳ್ತೇನೆ ಬಾಟಲ್ ಅಲ್ಲಿ ನೀರಿದೆ, It can increase, it can decrease. ಅದು ಹೆಚ್ಚಾಗಬಹುದು, ಕಡಿಮೆ ಆಗಬಹುದು. No, there is a water in the dam. ಅಲ್ಲಿ ಡ್ಯಾಮ್ ನಲ್ಲಿ ನೀರಿದೆ, It will increase or it can happen. ಅದು ಹೆಚ್ಚಾಗಬಹುದು, ಕಡಿಮೆ ಆಗಬಹುದು. Yes or no? ಹೌದಾ ಇಲ್ವಾ? See, God is not having love. If you say God is having love means it will increase or decrease. ದೇವರಲ್ಲಿ ಪ್ರೀತಿ ಇರುವುದಾದ್ರೆ ಅದು ಕಡಿಮೆ ಆಗ್ತಾ ಇತ್ತು ಅಥವಾ ಹೆಚ್ಚಾಗ್ತಾ ಇತ್ತು. God is love. ಆದ್ರೆ ದೇವರೇ ಪ್ರೀತಿಯಾಗಿದ್ದಾನೆ. If I say I am water, ಈಗ ಉದಾಹರಣೆ, ಅವ್ರು ನೀರಾಗಿದ್ದಾರೆ, means over it is. It cannot increase, it cannot decrease. That is my nature. ಅದ್ರ ಅರ್ಥ ಏನಂದ್ರೆ ಅದು ಮುಗಿತು, ಅದು ಹೆಚ್ಚಾಗುವುದಿಲ್ಲ, ಕಡಿಮೆ ಆಗುವುದಿಲ್ಲ, ಅದು ಸ್ವಭಾವವಾಗಿದೆ. Love is God's nature. ಮತ್ತು ಪ್ರೀತಿ ಅನ್ನುವುದು ದೇವರ ಸ್ವಭಾವವಾಗಿದೆ. It is God's nature. ಅದು ದೇವರ ಸ್ವಭಾವವಾಗಿದೆ. So sometimes we think about God has so much love. We think ಮತ್ತು ಕೆಲವು ಸಲ ನಾವು ಯೋಚನೆ ಮಾಡ್ತೇವೆ ದೇವರಲ್ಲಿ ಹೆಚ್ಚಾದ ಪ್ರೀತಿ ಇದೆ ಎಂಬುದಾಗಿ. it is not He has so much love. He is love. ಆತನಲ್ಲಿ ಹೆಚ್ಚಾದ ಪ್ರೀತಿ ಇಲ್ಲ, ಆತನೇ ಪ್ರೀತಿಯಾಗಿದ್ದಾನೆ. And the love what we are talking comes from Him. ಮತ್ತು ಯಾವ ಪ್ರೀತಿಯ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೋ ಅದು ಆತನಿಂದ ಬಂದದ್ದಾಗಿದೆ. This love is unconditional love. ಮತ್ತು ಈ ಪ್ರೀತಿಯು ಷರತ್ತಿಲ್ಲದ ಪ್ರೀತಿಯಾಗಿದೆ. This love doesn't look for beauty. ಮತ್ತು ಈ ಒಂದು ಪ್ರೀತಿಯು ಸುಂದರತೆಗಾಗಿ ನೋಡುವುದಿಲ್ಲ. This love doesn't respond for lovable and lovely people. ಮತ್ತು ಈ ಒಂದು ಪ್ರೀತಿಯು ಪ್ರೀತಿಸುವವರನ್ನೇ ಮತ್ತು ಪ್ರಿಯಕರನ್ನೇ ನೋಡುವುದಿಲ್ಲ. He loves whether you are poor or rich. He loves whether you are a tall or a short. He loves whether you are a fair or a dark. He loves. ಅದು ಬಡವರಾಗಿರ್ಲಿ ಶ್ರೀಮಂತರಾಗಿರ್ಲಿ ಪ್ರೀತಿ ಮಾಡ್ತಾನೆ, ಎತ್ತರವಾಗಿರ್ಲಿ ಮತ್ತು ಬುಡ್ಡರಾಗಿರ್ಲಿ ಪ್ರೀತಿ ಮಾಡ್ತಾನೆ, ಮತ್ತು ಬೆಳ್ಳಗಾಗಿರ್ಲಿ ಕಪ್ಪಗಾಗಿರ್ಲಿ ಆತನು ಪ್ರೀತಿ ಮಾಡ್ತಾನೆ. And that love is in us. ಮತ್ತು ಆ ಪ್ರೀತಿ ನಮ್ಮ ಒಳಗಡೆ ಇದೆ. Means we love people by not expecting anything. ಅದರ ಅರ್ಥ ಏನಂದ್ರೆ ಜನರಿಂದ ಏನೋ ಅಪೇಕ್ಷೆ ಮಾಡಿ ನಾವು ಜನರಿಗೆ ಪ್ರೀತಿ ಮಾಡುವುದಿಲ್ಲ. We don't try. ನಾವು ಪ್ರೀತಿಸುವುದಕ್ಕಾಗಿ ಪ್ರಯತ್ನಿಸುವುದಿಲ್ಲ. Love is in us. ಆದ್ರೆ ಪ್ರೀತಿ ನಮ್ಮ ಒಳಗಡೆ ಇದೆ. Amen. Tell your neighbor, love is in you. ಪಕ್ಕದವರಿಗೆ ಹೇಳ್ರಿ, ನಿನ್ನಲ್ಲಿ ಪ್ರೀತಿ ಇದೆ. Now, we think sometimes God is like us. No, when we are good, God loves us. When we are not good, God will not love us. ಮತ್ತು ನಾವು ಅನ್ಕೊಳ್ತೇವೆ ದೇವರು ಸಹ ನಮ್ಮಂತೆ ಇದ್ದಾನೆ, ನಾವು ಚೆನ್ನಾಗಿದ್ದಾಗ ದೇವರು ನಮ್ಮನ್ನು ಪ್ರೀತಿ ಮಾಡ್ತಾನೆ, ನಾವು ಚೆನ್ನಾಗಿಲ್ಲದೆ ಇದ್ದಾಗ ದೇವರು ನಮ್ಮನ್ನು ಪ್ರೀತಿಸುವುದಿಲ್ಲ. God has evaluation sheet with Him in the heaven. Daily you are praying 2 hours, 10 marks. ನಾವು ಅನ್ಕೊಳ್ತೇವೆ ಪರಲೋಕದಲ್ಲಿ ದೇವರಿಗೆ ಒಂದು ಲೆಕ್ಕಾಚಾರದ ಒಂದು ಶೀಟ್ ಇದೆ. ದಿನಾಲು 2 ತಾಸು ಪ್ರಾರ್ಥನೆ ಮಾಡಿದ್ರೆ 10 ಮಾರ್ಕ್ಸ್ ಕೊಡ್ತಾನೆ. 10 chapters, 5 marks. 10 ಅಧ್ಯಾಯ ಬೈಬಲ್ ಓದಿದ್ರೆ 5 ಮಾರ್ಕ್ಸ್. 20 chapters, how much? 20 ಅಧ್ಯಾಯ ಓದಿದ್ರೆ ಎಷ್ಟು? You commit sin, minus 10 marks. Negative marks. ನೀನು ಪಾಪ ಮಾಡಿದ್ರೆ -20. That is how we think God is like that. ಮತ್ತು ನಾವು ಅನ್ಕೊಳ್ತೇವೆ ದೇವರು ಈ ರೀತಿಯಾಗಿದ್ದಾನೆ. No. We love Bible. We read Bible because we love God. ನಾವು ಬೈಬಲ್ ಓದ್ತೇವೆ ಯಾಕಂದ್ರೆ ದೇವರಿಗೆ ಪ್ರೀತಿಸ್ತೇವೆ. His love is unconditional. ಆತನ ಪ್ರೀತಿ ಷರತ್ತಿಲ್ಲದ ಪ್ರೀತಿಯಾಗಿದೆ. Bible says when we were sinners, still He loved us. ಬೈಬಲ್ ಹೇಳ್ತದೆ ನಾವು ಪಾಪಿಯಾಗಿದ್ದಾಗಲೇ ಆತ ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. Come with me again, Romans 5th chapter. ರೋಮ 5ನೇ ಅಧ್ಯಾಯಕ್ಕೆ ಬನ್ರಿ. We'll read verse 8, 9 and 10. 8, 9, 10ನೇ ವಚನ. But God commended His love toward us in that while we were yet sinners, Christ died for us. Much more than being now justified by His blood, we shall be saved from wrath through Him. For if when we were enemies, we were reconciled to God by the death of His Son, much more be reconciled, we shall be saved by His life. ರೋಮ 8ನೇ
5ನೇ ಅಧ್ಯಾಯ 8 ಮತ್ತು 9 10ನೇ ವಚನ. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ? ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿರುವ ಜೀವದಿಂದ ರಕ್ಷಣೆಯಾಗುವುದು ಮತ್ತು ನಿಶ್ಚಯವಲ್ಲವೇ? So much content is there. In fact, Sunday morning on it you can listen. But now listen here. It says, God loved us when we were sinners. ಅಲ್ಲಿ ವಾಕ್ಯ ಹೇಳ್ತದೆ, ನಾವು ಪಾಪಿಗಳಾಗಿದ್ದಾಗಲೇ ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. Amen. Amen. God didn't love because we are born again. We have taken baptism. ನಾವು ಹೊಸದಾಗಿ ಹುಟ್ಟಿದ್ದೇವೆ, ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೇವೆ ಎಂಬುದಾಗಿ ದೇವರು ಪ್ರೀತಿಸಲಿಲ್ಲ. When we were enemies, ನಾವು ವೈರಿಗಳಾಗಿದ್ದಾಗಲೇ ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. He says, how much more now you will be justified. You will not allow the wrath of God will not come on you. ಈಗ 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 ಆತನ ಜೀವದ ಮೂಲಕ ಇನ್ನು ಎಷ್ಟೇ ಹೆಚ್ಚಾಗಿ ನೀವು ನೀತಿವಂತರಾಗಿ ಆತನ ಕೋಪದಿಂದ ನೀವು ತಪ್ಪಿಸಿಕೊಳ್ಳಬಹುದು. Here it says, wrath of God will not come on you. ಅಲ್ಲಿ ಹೇಳ್ತದೆ, ದೇವರ ಕೋಪದಿಂದ ನೀವು ತಪ್ಪಿಸಿಕೊಳ್ಳುತ್ತೀರಿ We shall ಎಂಬುದಾಗಿ. be saved from wrath through him. ಮತ್ತು ಆತನ ಮೂಲಕ ದೇವರ ಕೋಪದಿಂದ ನೀವು ತಪ್ಪಿಸಿಕೊಳ್ಳುತ್ತೀರಿ. Yes, I am saved from wrath through Christ. I am saved from the wrath of God through Christ. ನಾನು ಕ್ರಿಸ್ತನ ಮೂಲಕ ದೇವರ ಕೋಪದಿಂದ ತಪ್ಪಿಸಿಕೊಳ್ಳುತ್ತೇನೆ. Sir, one more time. These are all good news. We should tell happily. ಇವೆಲ್ಲ ಶುಭ ಸಂದೇಶವಾಗಿದೆ. ನಾವು ಸಂತೋಷವಾಗಿ ಗಟ್ಟಿಯಾಗಿ ಇದನ್ನು ಹೇಳಬೇಕು. ಕ್ರಿಸ್ತನ ಮೂಲಕ ನಾನು ದೇವರ ಕೋಪದಿಂದ ತಪ್ಪಿಸಿಕೊಳ್ಳುತ್ತೇನೆ. Nobody told me when I was born again all these things. ನಾನು ಹೊಸದಾಗಿ ಹುಟ್ಟಿದಾಗ ಯಾರು ನನಗೆ ಈ ಸಂಗತಿಗಳನ್ನು ಹೇಳಿಲ್ಲ. Everybody told me if you commit sin, God is a God of angry. God will break you. God will crush you. ಮತ್ತು ಅನೇಕ ನನಗೆ ಹೇಳಿದ್ರು, ನೀನು ಪಾಪವನ್ನು ಮಾಡಿದಾಗ ದೇವರು ಕೋಪವುಳ್ಳಂತ ದೇವರಾಗಿದ್ದಾನೆ, ಆತನಿಗೆ ಶಿಕ್ಷೆ ಕೊಡ್ತಾನೆ. Think by committing sin you can escape from God. ಮತ್ತು ನೀನು ಅನ್ಕೊಳ್ಬೇಡ ಪಾಪ ಮಾಡುವುದರ ಮೂಲಕ ದೇವರಿಂದ ತಪ್ಪಿಸಿಕೊಂಡು ಹೋಗ್ತೀಯ ಎಂಬುದಾಗಿ. Hello, what God will do? God is sin. ನಾನು ಪಾಪಿಯಾಗಿದ್ದಾಗಲೇ ನನ್ನನ್ನು ಪ್ರೀತಿ ಮಾಡಿದ How ದೇವರು much more he ಈಗ ಇನ್ನೂ ಎಷ್ಟೋ ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ. Hallelujah. ಹಾಲೆಲೂಯ. Are you with me? ನನ್ನೊಟ್ಟಿಗಿದ್ದೀರಾ? God loves you. ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. He loves you so much. ಆತ ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸ್ತಾನೆ. Now the question is, that's why I say, no, we think God is like us. No, God is maybe to those who are praying more, God loves them, God will bless them. Those who are not praying, those who are not doing ministry, God is partial. ಮತ್ತು ನಾವು ಯಾರು ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಾರೆ, ಸೇವೆ ಮಾಡ್ತಾರೋ ದೇವರು ಅವರಿಗೆ ಪ್ರೀತಿ ಮಾಡ್ತಾರೆ. ಮತ್ತು ಯಾರು ಮಾಡುವುದಿಲ್ಲವೋ ಅವರಿಗೆ ದೇವರು ಪ್ರೀತಿ ಮಾಡುವುದಿಲ್ಲ. ದೇವರು ಪಕ್ಷಪಾತಿಯಾಗಿದ್ದಾನೆ ಎಂಬುದಾಗಿ. You are in ministry, no, you are praying, that is why God is blessing you. ಮತ್ತು ಅನೇಕರು ಹೇಳ್ತಾರೆ, ಅಣ್ಣ ನೀನು ಸೇವೆಯಲ್ಲಿದ್ದೀಯಲ್ಲ ಮತ್ತು ನೀನು ಪ್ರಾರ್ಥನೆ ಮಾಡ್ತೀಯಲ್ಲ ಅದಕ್ಕೆ ದೇವರು ನಿನಗೆ ಆಶೀರ್ವಾದ ಮಾಡ್ತಾನೆ. He is a father. ನೀವು ಒಂದು ಅರ್ಥ ಮಾಡಿಕೊಳ್ಬೇಕು, ಆತನು ತಂದೆಯಾಗಿದ್ದಾನೆ. No father can be a good father if he is partial to any child. ಯಾವುದೇ ತಂದೆ ತನ್ನ ಮಕ್ಕಳಿಗೆ ಪಕ್ಷಪಾತ ಮಾಡುವುದಾದ್ರೆ ಆತನು ಒಳ್ಳೆ ತಂದೆಯಾಗಿರಕ್ಕಾಗಲ್ಲ. Let's read one more story from Bible. ನಾವು ಬೈಬಲ್ ಇಂದ ಇನ್ನೊಂದು ಕಥೆಗೆ ಓದೋಣ. Gospel of Luke 18th chapter, ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ verse 10 to 13, 10 to 14. 10ರಿಂದ 14ನೇ ವಚನ. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 10ರಿಂದ 14ನೇ ವಚನ. ಅದೇನೆಂದರೆ, ಪ್ರಾರ್ಥನೆ ಮಾಡಬೇಕೆಂದು ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದರು. ಒಬ್ಬನು ಫರಿಸಾಯನು, ಒಬ್ಬನು ಸುಂಕದವನು. ಫರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ, ದೇವರೇ, ಸುಲುಕೊಳ್ಳುವವರು, ಅನ್ಯಾಯಗಾರರು, ಆದರ ಮಾಡುವವರು ಹಾಗಿರುವ ಉಳಿದ ಜನರಂತೆ ನಾನಲ್ಲ, ಆ ಸುಂಕದವನಂತೆಯೂ ಅಲ್ಲ. ಆದದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ, ವಾರಕ್ಕೆ 2 ಆವರ್ತಿ ಉಪವಾಸ ಮಾಡುತ್ತೇನೆ, ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ 10ರಲ್ಲೊಂದು ಪಾಲು ಕೊಡುತ್ತೇನೆ ಅಂದುಕೊಂಡನು.
ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು. ಆ ಫರಿಸಾಯನು ಅಂಥವನಾಗಿ ಹೋಗಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ. Look here. ಈಗ ಎಲ್ಲರೂ ಈ ಕಡೆ ನೋಡ್ರಿ. 2 people went to temple for prayer. ಇಬ್ಬರು ಜನರು ದೇವಾಲಯಕ್ಕೆ ಪ್ರಾರ್ಥನೆ ಮಾಡುವುದಕ್ಕಾಗಿ ಹೋಗ್ತಾರೆ. How many people went? ಎಷ್ಟು ಜನರು ಹೋಗ್ತಾರೆ? Kannada. One is Pharisee, one is a tax collector. ಒಬ್ಬನು ಫರಿಸಾಯನು, ಇನ್ನೊಬ್ಬನು ಸುಂಕದವನು. Pharisee means spiritual person. ಫರಿಸಾಯನ್ ಅಂದ್ರೆ ಆತ್ಮಿಕ ಜನರು. He is thorough with the Old Testament law, prophets, everything. ಆತನು ಹಳೆ ಒಡಂಬಡಿಕೆ ಎಲ್ಲ ಧರ್ಮಶಾಸ್ತ್ರದ ಒಂದು ವಾಕ್ಯಗಳಿಂದ ಆತನು ನಿಪುಣನಾಗಿದ್ದ. Tax collector in those days supposed to be the worst people. ಮತ್ತು ಸುಂಕದವರಂದ್ರೆ ಆಗಿನ ಕಾಲದಲ್ಲಿ ಬಹಳ ಕೆಟ್ಟ ಜನರಾಗಿದ್ರು. They will harass people, they will try to take more money. ಅವರು ಜನರಿಗೆ ಅವರು ಬಹಳ ಒಂದು ಸತಾಯಿಸಿ ಅವ್ರ ಜನರಿಂದ ಹಣ ತಗೊಳ್ತಾ ಇದ್ರು. 2 people went. ಇಬ್ಬರು ಪ್ರಾರ್ಥಿಸುವುದಕ್ಕೆ ಹೋಗ್ತಾರೆ. So this Pharisee started the prayer. ಈಗ ಫರಿಸಾಯನು ಪ್ರಾರ್ಥನೆ ಪ್ರಾರಂಭ ಮಾಡ್ತಾನೆ. When he is praying, he is telling God, I am not like this man. ಮತ್ತು ಆತನು ಪ್ರಾರ್ಥಿಸುವಾಗ ಆತನು ಹೇಳ್ತಾನೆ, ದೇವರೇ, ನಾನು ಅವನಂತೆ ಇಲ್ಲ. This fellow gives money for interest. ಮತ್ತು ಇವನು ಬಡ್ಡಿಗಾಗಿ ಸಾಲ ಕೊಡ್ತಾನೆ. I am not like him. ನಾನು ಅವನಂತೆ ಇಲ್ಲ. I am not so bad. ನಾನು ಕೆಟ್ಟವನಲ್ಲ. Weekly 2 days I fast. ವಾರಕ್ಕೆ 2 ಸಾರಿ ಉಪವಾಸ ಪ್ರಾರ್ಥನೆ I ಮಾಡ್ತೇನೆ. give my tithe. ನಾನು ನನ್ನ ದಶಾಂಶ ಕೊಡ್ತೇನೆ. Look at this guy. He is praying loudly, putting one more person down. ಆತನ ಒಂದು ಪ್ರಾರ್ಥನೆ ನೋಡ್ರಿ, ಆತನು ಗಟ್ಟಿಯಾಗಿ ಇನ್ನೊಬ್ಬನನ್ನು ಕೆಳಗೆ ಹಾಕಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. Because he is thinking God's love is like eros. ಮತ್ತು ಯಾಕಂದ್ರೆ ಆತನು ಯೋಚನೆ ಮಾಡ್ತಾ ಇದ್ದಾನೆ ದೇವರ ಪ್ರೀತಿ ಎರೋಸ್ ಎಂಬುದಾಗಿ. God is very happy because this fellow is not giving money for interest. ಮತ್ತು ಇವನು ಬಡ್ಡಿಗೆ ಸಾಲ ಕೊಟ್ಟಲ್ಲ, ಅದಕ್ಕಾಗಿ ದೇವರು ಸಂತೋಷವಾಗಿದ್ದಾನೆ. God is very happy. This fellow is fasting every week 2 days. ಪ್ರತಿ ವಾರ 2 ಸಾರಿ ಉಪವಾಸ ಪ್ರಾರ್ಥನೆ ಮಾಡ್ತಾನೆ, ದೇವರು ಸಂತೋಷವಾಗಿದ್ದಾನೆ. He is giving tithes. Very good. ಆತನ ದಶಮ ಭಾಗ ಕೊಡ್ತಾ ಇದ್ದಾನೆ, ಬಹಳ ಚೆನ್ನಾಗಿ. So I should bless this fellow, not that guy. ಅದಕ್ಕೆ ಇವನಿಗೆ ಆಶೀರ್ವಾದ ಮಾಡ್ತಾನೆ, ಅವನಿಗೆ ಮಾಡುವುದಿಲ್ಲ. And Pharisee decided God is going to do that. ಮತ್ತು ಫರಿಸಾಯನು ತಿಳ್ಕೊಳ್ತಾನೆ, ದೇವರು ಮಾಡೇ ಮಾಡ್ತಾನೆ. But tax collector was very far. He was not even into the temple. ಆಗ ಸುಂಕದವನು ಬಹಳ ದೂರವಾಗಿದ್ದ, ಆತನು ಆಲಯದ ಒಳಗಡೆನೆ ಬರಲಿಲ್ಲ. He knows he is a sinner. ಆತನಿಗೆ ಗೊತ್ತು ಆತನು ಪಾಪಿ ಎಂಬುದಾಗಿ. He said, God have mercy on me. ಆತನು ಹೇಳ್ತಾನೆ, ದೇವರೇ ನನ್ನ ಮೇಲೆ ಕರುಣೆ ಇಡು. That man had a revelation. God's love is not loving the beautiful, lovable and lovely. ಮತ್ತು ಆ ವ್ಯಕ್ತಿಗೆ ದೇವರ ಪ್ರೀತಿಯ ಪ್ರಕಟಣೆ ಸಿಕ್ಕಿತ್ತು. ಏನೆಂದರೆ, ದೇವರು ಪ್ರಿಯರನ್ನು ನೋಡಿ, ಪ್ರೀತಿಸುವವರನ್ನು ನೋಡಿ, ಸುಂದರವಾಗಿರುವವರನ್ನು ನೋಡಿ ಪ್ರೀತಿಸುವವನಲ್ಲ ಎಂಬುದಾಗಿ. God is not having a score. What you do, you take and he gives marks. ಮತ್ತು ದೇವರಲ್ಲಿ ಯಾವುದೇ ಒಂದು ಲೆಕ್ಕಾಚಾರ ಪಾಠವಿಲ್ಲ, ಮತ್ತು ನೀನು ಏನ್ ಮಾಡ್ತೀಯೋ ಅದರ ಮೇಲೆ ಆತನು ತನ್ನ ಅಂಕಗಳನ್ನು ಕೊಡ್ತಾನೆ ಎಂಬುದಾಗಿ. I told you, we love him. ನಾವು ಆತನಿಗೆ ಪ್ರೀತಿಸ್ತೇವೆ. Because if you love somebody, what you do, you spend time with him. ಮತ್ತು ನಾವು ಯಾರಿಗಾದ್ರೂ ಪ್ರೀತಿಸುವುದಾದ್ರೆ ಅವರೊಟ್ಟಿಗೆ ಸಮಯವನ್ನು ಕಳಿತೇವೆ. That is why we pray. ಅದಕ್ಕಾಗಿ ಪ್ರಾರ್ಥಿಸ್ತೇವೆ. And when we read Bible, God talks with us. ನಾವು ಬೈಬಲ್ ಓದುವಾಗ ದೇವರು ನಮ್ಮೊಟ್ಟಿಗೆ ಮಾತಾಡ್ತಾನೆ. You know, our prayer and Bible reading is not criteria for God to bless you. ಮತ್ತು ನಮ್ಮ ಪ್ರಾರ್ಥನೆ ಮತ್ತು ಬೈಬಲ್, ಈ ಎರಡು, ಬೈಬಲ್ ಓದುವಂತದ್ದು ದೇವರು ನಮ್ಮನ್ನು ಆಶೀರ್ವಾದ ಮಾಡುವುದಕ್ಕಾಗಿ ಅವು ಸಾಧನಗಳಲ್ಲ. It will not increase God's love or it will not decrease God's love. ಅದು ದೇವರ ಪ್ರೀತಿಯನ್ನು ಹೆಚ್ಚು ಸಹ ಮಾಡುವುದಿಲ್ಲ, ಕಡಿಮೆ ಸಹ ಮಾಡುವುದಿಲ್ಲ. Hallelujah. Hallelujah. Are you with me? ನನ್ನೊಟ್ಟಿಗಿದ್ದೀರಾ? One more scripture. ಇನ್ನೊಂದು ವಾಕ್ಯ, Jeremiah 31 verse. ಯೆರೆಮೀಯ 31ನೇ ಅಧ್ಯಾಯ 3ನೇ ವಚನ. Jeremiah 31 verse 3. ಯೆರೆಮೀಯ 31ನೇ ಅಧ್ಯಾಯ 3ನೇ ವಚನ. All of you turn your Bible. ಎಲ್ಲರೂ ಬೈಬಲ್ ತಿರುಗಿಸ್ರಿ. Everyone. ಎಲ್ಲರೂ ಬೈಬಲ್ ತಿರುಗಿಸ್ರಿ. ಯೆರೆಮೀಯ 31ನೇ ಅಧ್ಯಾಯ 3ನೇ ವಚನ. I'll be more happy. All of us can read the scripture. It will be wonderful. ಮತ್ತು ನನಗೆ ಬಹಳ ಸಂತೋಷವಾಗ್ತಿದೆ, ನಾವು ಎಲ್ಲರೂ ಒಟ್ಟಾಗಿ ಸೇರಿ ಈ ವಾಕ್ಯ ಓದುವುದಾದರೆ. Are you ready? ಸಿದ್ಧರಾಗಿದ್ದೀರಾ? I will start reading with the mic. Afterwards, I'll remove it
I'll try to hear your voice. You should read loudly. ನಾನು ಮೈಕ್ ನಿಂದ ಪ್ರಾರಂಭ ಮಾಡ್ತೇನೆ, ನಂತರ ಮೈಕ್ ತೆಗೆದು ಪಕ್ಕಕ್ಕೆ ಇಡ್ತೇನೆ. ನಿಮ್ಮಷ್ಟು ಗಟ್ಟಿಯಾದ ಸ್ವರ ನಾನು ಕೇಳಬೇಕು ಓದುವುದನ್ನು. Are you ready? ಸಿದ್ಧರಾಗಿದ್ದೀರಾ? Jeremiah 31 verse 3. ಯೆರೆಮೀಯ 31ನೇ ಅಧ್ಯಾಯ 3ನೇ ವಚನ. The Lord hath appeared of old unto me, saying, Yeah, I have loved thee with an everlasting love. Therefore with loving kindness have I drawn thee. Hallelujah. ಹಾಲೆಲೂಯಾ. Now close your Bible. ಈಗ ಬೈಬಲ್ ಮುಚ್ಚ್ರಿ. Look here. ಈ ಕಡೆ ನೋಡ್ರಿ. God says, I have loved you with an everlasting love. ದೇವರು ಹೇಳ್ತಾನೆ, ನಾನು ನಿನ್ನನ್ನು ಶಾಶ್ವತ ಪ್ರೇಮದಿಂದ ಪ್ರೀತಿಸಿದ್ದೇನೆ. Hallelujah. ಹಾಲೆಲೂಯಾ. I have loved you with eternal love. ನಿತ್ಯವಾದ ಪ್ರೀತಿಯಿಂದ ನಿನ್ನನ್ನು ಪ್ರೀತಿಸಿದ್ದೇನೆ. Look here, look here, look here. ಎಲ್ಲರೂ ಈ ಕಡೆ ನೋಡ್ರಿ. Now my question. ಈಗ ನನ್ನ ಪ್ರಶ್ನೆ, When God started loving you? ದೇವರು ಯಾವಾಗ ನಿಮಗೆ ಪ್ರೀತಿಸುವುದಕ್ಕೆ ಪ್ರಾರಂಭಿಸಿದ? ಹಲೋ. When God started loving you? ದೇವರು ಯಾವಾಗ ನಿಮ್ಮನ್ನು ಪ್ರೀತಿಸುವುದಕ್ಕೆ ಪ್ರಾರಂಭಿಸಿದ? Hello, I want answer. I am waiting for the answer. ನಿಮ್ಮ ಉತ್ತರಕ್ಕಾಗಿ ಕಾಯ್ತಾ ಇದ್ದೇನೆ. He says, I have loved you with an everlasting love. ಆತನ ಶಾಶ್ವತ ಪ್ರೇಮದಿಂದ ಪ್ರೀತಿಸಿದ್ದೇನೆ. Means when it started? ಅರ್ಥ ಏನಂದ್ರೆ ಯಾವಾಗ ಪ್ರಾರಂಭವಾಯಿತು? Today? ಇವತ್ತು? Yesterday? ನಿನ್ನೆ? When it started? ಯಾವಾಗ ಪ್ರಾರಂಭ ಆಯಿತು? ಯಾವಾಗ? Everlasting love. ಶಾಶ್ವತವಾದ ಪ್ರೀತಿ. I'm happy to give answer. ಸಂತೋಷವಾಗಿದ್ದೇನೆ, ಉತ್ತರ ಕೊಟ್ಟಿದ್ದಾರೆ ಅವರು. I'll tell you. She says, when I was formed in the mother's womb. ಅವ್ರು ಹೇಳಿದ್ರು, ನಾನು ತಾಯಿ ಗರ್ಭದಲ್ಲಾಗಿ ಇದ್ದಾಗಲೇ ಆತನು ಪ್ರೀತಿಸಿದ್ದಾನೆ. Before that only he loved you. ಅದಕ್ಕಿಂತ ಮುಂಚೆನೆ ಆತನು ಪ್ರೀತಿಸಿದ್ದಾನೆ. When he created the heaven and earth, he started loving you. ಮತ್ತು ಆತನು ಭೂ ಪರಲೋಕಗಳ ಸೃಷ್ಟಿ ಮಾಡಿದಾಗಲೇ ನಿಮ್ಮನ್ನು ಪ್ರೀತಿಸೋಕೆ ಪ್ರಾರಂಭಿಸಿದ. When I think about it, my God, I'm so happy. ಅದರ ಬಗ್ಗೆ ಯೋಚಿಸುವ ಎಷ್ಟೋ ಸಂತೋಷ. I have someone who loved me from the beginning. ಮತ್ತು ಆದಿಯಿಂದಲೇ ನನಗೆ ಪ್ರೀತಿಸಿದಂತ ಒಬ್ಬ ವ್ಯಕ್ತಿ ನನಗಾಗಿದ್ದಾನೆ. When he created the sun, moon and stars, before that he loved you. ಮತ್ತು ಸೂರ್ಯ ಚಂದ್ರ ನಕ್ಷತ್ರವನ್ನು ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆಯೇ ನಿಮ್ಮನ್ನು ಪ್ರೀತಿ ಮಾಡಿದ್ದಾನೆ. He didn't start now. ಆತನು ಇವಾಗಿನಿಂದ ಪ್ರಾರಂಭಿಸಿಲ್ಲ. And this love is unconditional love. ಮತ್ತು ಈ ಒಂದು ಪ್ರೀತಿ ಷರತ್ತಿಲ್ಲದ ಪ್ರೀತಿಯಾಗಿದೆ. Hallelujah. Hallelujah. If he has started loving you after you are born again, then it can change. ಮತ್ತು ನೀವು ಹೊಸದಾಗಿ ಹುಟ್ಟಿದ ಮೇಲೆ ನಿಮ್ಮನ್ನು ಪ್ರೀತಿಸುವುದಕ್ಕೆ ಪ್ರಾರಂಭಿಸುವುದಾದ್ರೆ ಅದು ಬದಲಾಗಬಹುದು. He started before that. ಆದ್ರೆ ಅದಕ್ಕಿಂತ ಮುಂಚೆ ಪ್ರಾರಂಭಿಸಿದ್ದಾನೆ. Your parents love you from the day you were formed in the mother's womb. ನಿಮ್ಮ ತಂದೆ ತಾಯಿಗಳು ಯಾವಾಗ ಗರ್ಭದಲ್ಲಿ ನೀವು ಬರ್ತೀರೋ ಆವಾಗಿನಿಂದ ಪ್ರೀತಿಸುವುದಕ್ಕೆ ಪ್ರಾರಂಭ ಮಾಡ್ತಾರೆ. Yes or no? ಹೌದಾ ಇಲ್ವಾ? But God started loving you before your parents started loving you. ಆದ್ರೆ ದೇವರು ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಪ್ರೀತಿ ಮಾಡುವುದಕ್ಕಿಂತ ಮುಂಚೆನೆ ಆತನು ಪ್ರೀತಿಸುವುದಕ್ಕೆ ಪ್ರಾರಂಭಿಸಿದ್ದಾನೆ. I told you I don't have enough words or examples to explain this love. ಈ ಪ್ರೀತಿಯನ್ನು ವಿವರಿಸುವುದಕ್ಕಾಗಿ ನನ್ನಲ್ಲಿ ಉದಾಹರಣೆಗಳಾಗಲಿ ಹೆಚ್ಚಾದ ಪದಗಳಲ್ಲಿ ಇಲ್ಲ. The only way to experience this love is experience love. ಮತ್ತು ಒಂದೇ ವಿಧಾನ ಆತನ ಪ್ರೀತಿಯನ್ನು ನಾವು ಅನುಭವಿಸುವುದೇನೆಂದರೆ ಅದು ಅನುಭವದಿಂದನೇ ಮಾತ್ರ. Hallelujah. Hallelujah. One example. I will try. It will be somewhere nearer to it. It is not exactly, somewhere nearer to that. ಒಂದು ಉದಾಹರಣೆಯನ್ನು ಹೇಳ್ತೇನೆ, ಅದರ ಒಂದು ಬಳಿಗೆ ಹೋಗುತ್ತದೆ, ಅದೇ ಎಂಬುದಾಗಿ ಹೇಳುವುದಿಲ್ಲ. Have you ever seen children born in the house? ಮತ್ತು ಕುಟುಂಬದಲ್ಲಿ ಮಗು ಹುಟ್ಟಿರುವುದನ್ನು ನೀವು ನೋಡಿದ್ದೀರಾ? The moment they were born, the whole family is happy. ಆ ಮಗು ಹುಟ್ಟನೆ ಪೂರ್ಣ ಕುಟುಂಬವೇ ಸಂತೋಷವಾಗಿರ್ತದೆ. Everybody is happy the child is born. Everybody attends the child. ಮತ್ತು ಎಲ್ಲರೂ ಸಂತೋಷವಾಗಿರ್ತಾರೆ ಮಗು ಹುಟ್ಟಿದೆ ಎಂಬುದಾಗಿ. ಮತ್ತು ಆ ಮಗುಗೆ ಎಲ್ಲರೂ ನೋಡಿಕೊಳ್ತಾರೆ. And everybody brings gifts for the children. ಮತ್ತು ಆ ಒಂದು ಮಗುವಿಗೆ ಎಲ್ಲರೂ Gifts. ಉಡುಗೊರೆ ಕೊಡ್ತಾರೆ. But ಆದ್ರೆ do you know the condition of the mother? ನಿಮ್ಗೆ ಗೊತ್ತಾ ಆ ತಾಯಿಯ ಸ್ಥಿತಿ ಹೇಗಿರ್ತದೆ? She can't sleep whenever she wants to sleep.
ಆಕೆ ಯಾವಾಗ ಮಲಗಬೇಕೆಂಬುದಾಗಿ ಬಯಸ್ತಾಳೋ ಆಕೆ ಮಲಗಕ್ಕಾಗಲ್ಲ. She can't eat whenever she wants to eat. ಮತ್ತು ಯಾವಾಗ ಊಟ ಮಾಡೋದಕ್ಕೆ ಬಯಸ್ತಾಳೋ ಅವಾಗ ಊಟ ಮಾಡಕ್ಕಾಗಲ್ಲ. She can't even sometimes take bath. ಆಕೆ ಕೆಲವು ಸಾರಿ ಸ್ನಾನ ಮಾಡಕ್ ಸರಿಯಾಗಿ ಆಗಲ್ಲ. Her only attention is how I will take care of my baby, when I should feed, when I should take care. ಆಕೆಯ ಒಂದೇ ಒಂದು ಕಾಳಜಿ ನನ್ನ ಮಗುವನ್ನು ಹೇಗೆ ನಾನು ನೋಡಿಕೊಳ್ಳಲಿ, ಯಾವಾಗ ಊಟ ಮಾಡಿಸಲಿ ಎಂಬುದಾಗಿ. All her attention is on the baby. ಆಕೆ ಗಮನವೆಲ್ಲ ಮಗು ಮೇಲೆ ಇರ್ತದೆ. Now listen, ಈಗ ಕೇಳ್ರಿ, God says even that mother who feeds the child may forget, but I will not forget you. ಮತ್ತು ದೇವರು ಹೇಳ್ತಾನೆ, ಮೊಲೆ ಕುಡಿಸುವ ತಾಯಿ ಮಗುವನ್ನು ಮರೆತಳು, ಆದ್ರೆ ನಿಮ್ಮನ್ನು ಎಂದಿಗೂ ನಾನು ಮರೆಯುವುದಿಲ್ಲ. Hallelujah. Hallelujah. I tell you, this love is eternal, unconditional. ಈ ಪ್ರೀತಿಯು ಅದು ಶಾಶ್ವತವಾಗಿದೆ ಮತ್ತು ಷರತ್ತಿಲ್ಲದಾಗಿದೆ. You may be disappointed the way in which people love you. ಮತ್ತು ಜನರು ನಿಮ್ಮನ್ನು ಪ್ರೀತಿಸುವುದರ ಮೂಲಕ ಆ ಒಂದು ಸಂಗತಿಯನ್ನು ನೋಡಿ ನೀವು ಅನೇಕ ಸಲ ನಿರಾಶೆಯಾಗಿರಬಹುದು. But if you compare with this everlasting love, no love is, but there's no match, no comparison. You don't bother about it. ಆದ್ರೆ ಈ ಶಾಶ್ವತ ಪ್ರೇಮಕ್ಕೆ ಅದನ್ನು ಹೋಲಿಸುವುದಾದರೆ ಅದು ಹೋಲಿಕೆನೇ ಇಲ್ಲ. And when you spend time with him, when you are satisfied with God's love, you don't crave for any man's love. ಮತ್ತು ಆತನೊಟ್ಟಿಗೆ ನೀವು ಸಮಯ ಕಳೆಯುವಾಗ, ಆತನ ಪ್ರೀತಿಯಿಂದ ನೀವು ತೃಪ್ತರಾಗುತ್ತಾ ಇರುವಾಗ ನೀವು ಇನ್ನೊಬ್ಬರ ಪ್ರೀತಿಗಾಗಿ ಆತುರ ಪಡುವುದೇ ಇಲ್ಲ. Hallelujah. Hallelujah. I tell you, nobody told me, you pray like this, read Bible like this. Nobody told. ಮತ್ತು ಯಾರು ನನಗೆ ಕಲಿಸಿಕೊಡ್ಲಿಲ್ಲ ಈ ರೀತಿಗೆ ಪ್ರಾರ್ಥಿಸಬೇಕು, ಈ ರೀತಿಗೆ ಬೈಬಲ್ ಓದಬೇಕು. I accepted Jesus at the age of 17 years. 17 ವರ್ಷದವನಾಗಿದ್ದಾಗ ನಾನು ಯೇಸುವನ್ನು ಸ್ವೀಕಾರ ಮಾಡಿದೆ. In my hand they said daily you have to pray, daily you have to read Bible. ಮತ್ತು ಅವರು ಬೈಬಲ್ ಅನ್ನು ಕೈಯಲ್ಲಿ ಕೊಟ್ಟು ಅವರು ಹೇಳಿದ್ರು, ದಿನಾಲು ಬೈಬಲ್ ಓದಬೇಕು, ದಿನಾಲು ಪ್ರಾರ್ಥನೆ ಮಾಡಬೇಕು. How to pray I don't know, ಹೇಗೆ ಪ್ರಾರ್ಥಿಸಬೇಕು ಗೊತ್ತಿಲ್ಲ. but daily when I read Bible, God speaks. ಆದ್ರೆ ದಿನಾಲು ಬೈಬಲ್ ಓದುವಾಗ ದೇವರು ಮಾತಾಡ್ತಾ ಇದ್ದ. He loved you with everlasting love and he expresses his love through his word. ಆತನು ನಮ್ಮನ್ನು ಶಾಶ್ವತ ಪ್ರೇಮದಿಂದ ನಮ್ಮನ್ನು ಪ್ರೀತಿಸಿದ್ದಾನೆ, ತನ್ನ ಪ್ರೀತಿಯನ್ನು ತನ್ನ ವಾಕ್ಯದ ಮೂಲಕ ನಮಗೆ ಪ್ರಕಟಿಸುತ್ತಾನೆ. He will never force you. ಆತ ನಮಗೆ ಒತ್ತಾಯ ಪಡಿಸುವುದಿಲ್ಲ. If you love me, obey my commandments. ನೀನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆ. Hallelujah. Hallelujah. And when he expresses his love, you cannot keep quiet. ಮತ್ತು ಆತನು ತನ್ನ ಪ್ರೀತಿಯನ್ನು ಪ್ರಕಟಿಸುವಾಗ ನಿಮಗೆ ಸುಮ್ಮನಿರುವುದಕ್ಕೆ ಆಗಲ್ಲ. You obey the word of God, you express, you worship, you spend time with him. ನೀವು ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗ್ತೀರಿ, ಆರಾಧನೆ ಮಾಡ್ತೀರಿ, ಆತನೊಟ್ಟಿಗೆ ಸಮಯವನ್ನು ಕಳಿತೀರಿ. Nothing can stop you. ಯಾವುದು ನಿಮ್ಮನ್ನು ನಿಲ್ಲಿಸಲ್ಲ. Nothing can separate you from the love of God. ಯಾವುದು ದೇವರ ಪ್ರೀತಿಯಿಂದ ನಿಮ್ಮನ್ನು ಅಗಲಿಸಕ್ಕಾಗಲ್ಲ. Whenever I read Bible, my mother will shout at me. ನಾನು ಯಾವಾಗ ಬೈಬಲ್ ಓದ್ತಾ ಇದ್ದೆ ನನ್ನ ತಾಯಿ ಕೂಗ್ತಾ ಇದ್ದಳು. Somebody will come and say, why are you reading this? ಯಾರೋ ಬಂದು ಹೇಳ್ತಾ ಇದ್ರು, ಯಾಕೆ ಓದ್ತಾ ಇದ್ದೀಯಾ? I will wait till everybody sleeps. ಎಲ್ಲರೂ ಮಲಗುವ ತನಕ ಕಾಯ್ತಾ ಇದ್ದೆ. From the day 1 hour I will read Bible. ಆ ದಿನದಿಂದ 1 ತಾಸು ನಾನು ಬೈಬಲ್ ಓದ್ತಾ ಇದ್ದೆ. Night 12 o'clock to 1 o'clock. ರಾತ್ರಿ 12 ರಿಂದ 1 ಗಂಟೆ ತನಕ. I don't know how that 1 hour will go. ನನಗೆ ಗೊತ್ತಿಲ್ಲ ಹೇಗೆ 1 ತಾಸು ಹೋಗ್ತದೆ. When I read, ನಾನು ಓದುವಾಗ God speaks. ದೇವರು ಮಾತಾಡ್ತಾನೆ. Hallelujah. Hallelujah. That is eternal love. ಅದೇ ಶಾಶ್ವತ ಪ್ರೀತಿಯಾಗಿದೆ. It draws you towards him to spend time with him. ಆತನೊಟ್ಟಿಗೆ ಸಮಯ ಕಳೆಯುವುದಕ್ಕಾಗಿ ಆ ಪ್ರೀತಿ ನಿಮ್ಮನ್ನು ಸೆಳೆದುಕೊಂಡು ಬರ್ತದೆ. Amen. Shall we all stand up? ನಾವೆಲ್ಲ ಎದ್ದಿತ್ತುಕೊಳ್ಳೋಣ. Shall we all stand up? ನಾವು ಎದ್ದಿತ್ತುಕೊಳ್ಳೋಣ. I'll continue next week. ನಾನು ಮುಂದಿನ ವಾರ ಇದನ್ನು ಹೇಳ್ತೇನೆ. Now don't look here and there. ನೀವು ಆ ಕಡೆ ಈ ಕಡೆ ನೋಡ್ಬೇಡ್ರಿ. Every eye be closed. ಪ್ರತಿಯೊಬ್ಬರ ಕಣ್ಣುಗಳು ಮುಚ್ಚಿರಲಿ. Just lift your hands to him. ನಿಮ್ಮ ಕೈಗಳು ಆತನ ಕಡೆಗೆ ಎತ್ತಿರಿ. No problem. You have done a mistake, no problem. ನೀವು ತಪ್ಪುಗಳು ಮಾಡಿರುವುದಾದ್ರೂ ಪರವಾಗಿಲ್ಲ. Even if you have committed sin, no problem. ನೀವು ಪಾಪವನ್ನು ಮಾಡಿರುವಾಗಲೂ ನೀವು ಪರವಾಗಿಲ್ಲ. Maybe you have not read Bible, no problem. ನೀವು ಬೈಬಲ್ ಓದಲಿಲ್ಲ, ಆದರೂ ಪರವಾಗಿಲ್ಲ. You have not spent time with him, no problem. ಆತನೊಟ್ಟಿಗೆ ಸಮಯ ಕಳೆಯಲಿಲ್ಲ, ಆದರೂ ಪರವಾಗಿಲ್ಲ. Still he loves you. ಆದರೂ ನಿಮ್ಮನ್ನು ಪ್ರೀತಿಸ್ತಾನೆ. He loved you before
He created the world. ಈ ಲೋಕವನ್ನು ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆಯೇ ನಿಮ್ಮನ್ನು ಪ್ರೀತಿಸಿದ್ದಾನೆ. Oh, His love is eternal. ಆತನ ಪ್ರೀತಿ ನಿತ್ಯವಾಗಿದೆ. Eternal love. ಅದು ನಿತ್ಯವಾದ ಪ್ರೀತಿಯಾಗಿದೆ. Few minutes, don't look anywhere. ಕೆಲವು ನಿಮಿಷಗಳಿಗಾಗಿ ಆ ಕಡೆ ಈ ಕಡೆ ನೋಡ್ಬೇಡಿರಿ. Don't look anywhere. ಆ ಕಡೆ ಈ ಕಡೆ ನೋಡ್ಬೇಡ್ರಿ. Just worship. ಆತನಿಗೆ ಆರಾಧಿಸಿರಿ. No man loved like Him. ಆತನಂತೆ ಯಾವ ವ್ಯಕ್ತಿ ಸಹ ನಿಮ್ಮನ್ನು ಪ್ರೀತಿಸಲಿಲ್ಲ.